ಅದರಿಂದ ದಯಮಾಡಿ ಈ ರಾಜ್ಯದಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆಗಲಿಕ್ಕೆ ಬಿಜಾಪುರದ 2 ಸೀಟು ಲೋಕಸಭೆಗೆ, ಬೆಳಗಾವಿಯಿಂದ 2 ಸೀಟು ಲೋಕಸಭೆಗೆ, ಕೌಜಲಿಗೆ ಲೀಲಾವತಿ ಆರೋಪ 4 ರಾಯಚೂರಿಂದ 1 ಸೀಟು, 5 ಸೀಟನ್ನ ಆ ಭಾಗದಲ್ಲಿ 11 ಸೀಟು, ಒಟ್ಟು 16 ಸೀಟು. ನಾನು ಲೋಕಸಭೆಗೆ ಗೆದ್ದಾಗ ನನ್ನನ್ನು 13 ಪಾರ್ಟಿಯವರು ಕರ್ಕೊಂಡು ಬಂದು ಪ್ರಧಾನಮಂತ್ರಿಯಾಗಿ ಕೂರಿಸಿದ್ರು. ಆಕ್ಸಿಡೆಂಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಚಂದ್ರಬಾಬು ನಾಯ್ಡುಗೆ ಹೆದರಲಿಲ್ಲ. 20,000 ಕೋಟಿ ಹಣ ಬಂದಿದೆ. ಬರ್ತೇನೆ. ಈ ಪಕ್ಷವನ್ನ, ಈ ಕನ್ನಡ ನಾಡಿನ ನನ್ನ ಅಣ್ಣ ತಮ್ಮಂದಿರು ಏನು ಕೇಳ್ತೇನೆ ನಾನು? ನಿಮ್ಮನ್ನೇನು ಕೇಳ. ನನ್ನ ಟೈಮ್ ಆಯ್ತು. ನಾನು ಹೋಗುವುದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಒಂದು ಯೋಗ್ಯವಾದ ಆಡಳಿತವನ್ನು ಕೊಡುವ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ಮೋದಿಯವರೇ ಗುರುತಿಸ್ತಾರೆ. 2 ಸಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ 26,000 ಕೋಟಿ ಸಾಲ ಮಾಡಿ, ಗ್ರಾಮ ವಾಸ್ತವ್ಯ ಮಾಡಿ, ಅವರೇನು ಮಾಡಿದ್ದಾರೆ ಅವೆಲ್ಲವನ್ನು ಗುರುತಿಸ್ತಕ್ಕಂಥ ಒಂದು ರಾಜಕೀಯ ಜಾಣ್ಮೆ ಮೋದಿಯವರಿಗೆ ಇದೆ. ನನಗೆ ವಿಶ್ವಾಸ. ನಾನು ಮುದುಕ ಮಲ್ಲಿರ್ತೀನಿ, ಆ ಪ್ರಶ್ನೆ ಇಲ್ಲ. ಅಲ್ಲಿವರೆಗೂ ವೀಲ್ ಚೇರಲ್ಲಿ ನಡೆಯೋರು, ನಾನು ನಡ್ಕೊಂಡೇ ಬಂದೆ. ದೇವರನ್ನ ಒಂದು ಆತ್ಮಶಕ್ತಿ, ಇದು ಎಂದೂ ಸುಳ್ಳಾಗಲಿಲ್ಲ. ನಾನು ಈ ಸರ್ಕಾರದ ಬಗ್ಗೆ ಒಂದೇ ಮಾತು, ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ನನ್ನ ಜೀವನದಲ್ಲಿ ನೋಡಿಲ್ಲ. ಇವತ್ತು ನಿಮ್ಮ ಮುಂದೆ ಕೈ ಚಾಚಿದ್ದೇನೆ. ಒಂದು ಪ್ರಾದೇಶಿಕ ಪಕ್ಷ ಬೆಳೆಸಿ ಉಳಿಸಿ ನಾಡಿನ ಅಭ್ಯುದಯಕ್ಕೆ ಏನು 524ಕ್ಕೆ ಗೇಟನ್ನು ಏರಿಸಬೇಕು ಅಂತ ಹೇಳಿ ಟ್ರಿಬ್ಯುನಲ್ಲು ಅವಾರ್ಡ್ ಕೊಟ್ಟಿದೆ. ಅದು ನೋಟಿಫಿಕೇಶನ್ ಆಗಿಲ್ಲ. ಹೋರಾಟ ಮಾಡ್ತೀನಿ. ನಾನು ನಿಮ್ಮ ಜೊತೆ ಇರ್ತೀನಿ. ಲೋಕಸಭೆಯಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ದಯಮಾಡಿ ನನ್ನ ಯುವಕರ ಪಡೆ, ಕನ್ನಡಾಂಬೆಯ ಮಕ್ಕಳು ನಾವೆಲ್ಲ ಒಟ್ಟಾಗೋಣ, ಒಂದಾಗಿ ದುಡಿಯೋಣ. ಮರೀರಿ ಈ ಭಾಗ ಆ ಭಾಗ ಮರೀರಿ. ನಾಡಿನ ಶ್ರೇಯಸ್ಸು. ಕುಮಾರಸ್ವಾಮಿಯವರು ವಿಧಾನಸೌಧಕ್ಕೆ ಫೌಂಡೇಶನ್ ಹಾಕಿದ್ರು ಬೆಳಗಾವಿನಲ್ಲಿ. ಪಾಪ ನಮ್ಮ ಸ್ನೇಹಿತರು ಆ ಫೌಂಡೇಶನ್ನ ತೆಗೆಸಿ ಇನ್ನೊಂದು ಹಾಕಿದ್ರು. ನನಗೆ ಜಾಗೀರಾಗಿದೆ, ಅವ್ರಿಗೆ ಜಾಗೀರು. ನಾನು ಇವರನ್ನೆಲ್ಲ ನೋಡಿದ್ದೇನೆ. ನಿಲ್ಲಿಸ್ತೇನೆ. ಈ ಮನೋಭಾವನೆ
ಪುಣ್ಯಾತ್ಮ ಜಾಮದಾರ್ ಹೇಳಿದರು, ಒಬ್ಬ ಒಕ್ಕಲಿಗ ಈ ಲಿಂಗಾಯತರು ಒಕ್ಕಲಿಗರ ತಿಕ್ಕಾಟದಲ್ಲಿ ಏನು ಮಾಡಿದ್ದಾನೆ ಅನ್ನೋದನ್ನ ಆತನ ಬಾಯಿಲಿ ಹೇಳಿದ್ದಾರೆ. ಓದಿ. ಇನ್ನು ಮಾಡಬೇಕಾದ ಕೆಲಸ ಮಾಡಿ ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ. ನಾನು ತುಂಬ ಮಾತಾಡಿದೆ ಅಂತ ಅನ್ನಿಸ್ತದೆ. ಸುಮಾರು 26 ಜನಕ್ಕೆ MLCಗಳು MP ಗಳು ಈ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಮಂಡಪ, ಯಾವ್ಯಾವ ಜಾತಿ, ಅದರ 26 MLCಗಳು, ರಾಜ್ಯಸಭಾ ಮೆಂಬರು, ಲೋಕಸಭಾ ಸದಸ್ಯರು ಮಾಡಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಒಟ್ಟಾಗಿ ದುಡಿಯೋಣ, ಸಮೃದ್ಧಿಯ ಕರ್ನಾಟಕವನ್ನು ಕಟ್ಟೋಣ. ಇದು ನನ್ನ ಕೊನೆಯ ಬೇಡಿಕೆ. ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.